ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾ ಇದ್ದೀನಿ ಮಟನ್ ಗ್ರೀನ್ ಮಸಾಲ. ಇದು ಅನ್ನದ ಜೊತೆಗೆ ತಿನ್ಬೋದು, ರೊಟ್ಟಿ, ಚಪಾತಿ, ಪೂರಿ ಅಥವಾ ಇಡ್ಲಿ, ದೋಸೆ ಜೊತೆಗೂ ತಿನ್ಬೋದು. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಹಾಗೆ ತಿನ್ಬೋದು. ಇದೆಲ್ಲದಕ್ಕೂ ಚೆನ್ನಾಗಾಗತ್ತೆ. ಮಟನ್ ಗ್ರೀನ್ ಮಸಾಲ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಮಟನ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ತೊಳೆದಿಟ್ಟಿರೋ ಅಂಥ ಮಟನ್. ಮಟನ್ನ ಹೈ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಟನ್ನ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಫ್ರೈ ಮಾಡುವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ನಾನು ಫ್ರೈ ಮಾಡ್ತೀನಿ. ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 3ರಿಂದ 5 ನಿಮಿಷ ತನಕ ಆದರೂ ಫ್ರೈ ಮಾಡಬೇಕು. ಆವಾಗ ರುಚಿ ಚೆನ್ನಾಗಾಗತ್ತೆ. ಮಟನ್ದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಕೂಡ ನಾನು ಫ್ರೈ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಫ್ರೈ ಮಾಡಿ. ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಇದು ಮೆಂತ್ಯ ಸೊಪ್ಪು ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಇದು ತೆಂಗಿನಕಾಯಿ ನೋಡಿ, ಈ ರೀತಿ ಚಿಕ್ಕದಾಗಿ ಹೆಚ್ಚಿರೋ ಅಂಥದ್ದು, ಮತ್ತು ಟೊಮೆಟೊ. ಇದಿಷ್ಟನ್ನು ನಾನು ಮಟನ್ ಜೊತೆಗೆ ಹಾಕ್ತಾ ಇದ್ದೀನಿ. ಅಷ್ಟನ್ನು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕಬೇಕು. ಇದ್ರ ಜೊತೆಗೆ ನಾನು ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ, ಪೆಪ್ಪರ್ ಪೌಡರ್. ಅದಷ್ಟನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಟನ್ ಬೇಯೋದಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ಹಾಕಬೇಕು. ಇದಕ್ಕೆ ಮತ್ತೆ ನಾನು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿ ಹಾಕಿ ಇದ್ರ ಜೊತೆಗೆ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ಮಟನ್ ಬೇಯೋದಕ್ಕೆ ಬಿಡಬೇಕು. ನೀವು ಇಷ್ಟಾದ್ಮೇಲೆ ಇದನ್ನ ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬಹುದು. ಆ ಮಟನ್ ಬೇಯುವಷ್ಟರಲ್ಲಿ ನಾನು ಸ್ವಲ್ಪ ಮಸಾಲ ರೆಡಿ ಮಾಡ್ಕೊಳ್ತೀನಿ. ಮಸಾಲಕ್ಕೆ ಸ್ವಲ್ಪ ತೆಂಗಿನಕಾಯಿ, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ, ಈರುಳ್ಳಿ, ಸ್ವಲ್ಪ ಎಣ್ಣೆ ಹಾಕಿ ಹುರಿದಿರೋ ಅಂಥ ಈರುಳ್ಳಿ, ಇದು ಲವಂಗ, ಚಕ್ಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ನಾನು ಗ್ರೈಂಡ್ ಮಾಡಿ ಇಟ್ಕೊಳ್ತೀನಿ. ಟೊಮೆಟೊ ಹಾಕೋದು ಬೇಡ. ಟೊಮೆಟೊ ಚಿಕ್ಕದಾಗಿ ಹೆಚ್ಚಿರೋ ಅಂಥದ್ದು ಮಟನ್ ಜೊತೆಗೆ ಬೇಯೋದಕ್ಕೆ ಹಾಕಿದ್ದೀನಿ, ಅದಷ್ಟೇ ಸಾಕು. ಈಗ ನೋಡಿ ಮಟನ್ ಬೇಯ್ತಾ ಇದೆ. ಮಧ್ಯದಲ್ಲಿ ಒಂದೆರಡು ಸಲ ಮಿಕ್ಸ್ ಮಾಡಬೇಕು. ನೋಡಿ ಮಟನ್ನು ಬೇಯೋದಕ್ಕೆ ಹೇಗೆ ಇಡಬೇಕಂದ್ರೆ, ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದೀತಾ ಇರುವಾಗ ಮುಚ್ಚಳ ಮುಚ್ಚಿ ಫ್ಲೇಮನ್ನು ಪೂರ ಕಮ್ಮಿ ಮಾಡಬೇಕು. ಸ್ಟವ್ನ ಉರಿ ಪೂರ ಕಮ್ಮಿ ಮಾಡಬೇಕು. ಜೋರಾಗಿ ಕುದಿಯೋಕ್ಕೆ ಬಂದಾಗ ಸ್ಟವ್ನ ಉರಿ ಪೂರ ಕಮ್ಮಿ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಆವಾಗ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ, ಮಟನ್ ಚೆನ್ನಾಗಿ ಬೇಯುತ್ತೆ. ನೋಡಿ ನಾನು ಮಟನ್ ಈಗ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ಮಟನ್ ಬೆಂದಿದೆ, ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಈಗ ನೋಡಿ ರುಬ್ಕೊಂಡಿರೋಂಥ ಮಸಾಲೆ ಹಾಕ್ತಾ ಇದ್ದೀನಿ. ಮಟನ್ ಬೇಯೋದಕ್ಕೆ ನನಗೆ ಲೋ ಫ್ಲೇಮಲ್ಲಿ ಮಟನ್ ಬೇಯೋದಕ್ಕೆ ನನಗೆ 3/4 ಗಂಟೆ ಬೇಕಾಯಿತು. ನೀವು ಕುಕ್ಕರಲ್ಲಿ ಹಾಕ್ಕೊಂಡ್ರೆ ಮಟನ್ ಹೇಗಿದೆ ಅಂತ ನೋಡಿಕೊಂಡು 3, 4, 5 ವಿಷಲ್ ಮಟನ್ ಹೇಗಿದೆ ಅಂತ ನೋಡಿಕೊಂಡು ಅಷ್ಟು ವಿಷಲ್ ಕೊಟ್ಟರೆ ಆಗತ್ತೆ. ನೋಡಿ ಮಸಾಲ ಹಾಕಿ ಮಟನ್ ಜೊತೆಗೆ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮತ್ತೆ ನೀರೇನು ಹಾಕೋದು ಬೇಡ, ಇದು ಗ್ರೇವಿ ಕರೆಕ್ಟಾಗಿದೆ. ಮಸಾಲ ಹಾಕಿದ್ಮೇಲೆ ನೋಡಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಮಸಾಲ ಚೆನ್ನಾಗಿ ಕುದ್ದಿ ಬೆಂದರೆ ಚೆನ್ನಾಗಾಗತ್ತೆ.
ಈಗ ಇದು ರೆಡಿ ಇದೆ. ಮಸಾಲ ಚೆನ್ನಾಗಿ ಬೆಂದಮೇಲೆ ಮಟನ್ ಗ್ರೀನ್ ಮಸಾಲ ರೆಡಿ ಇದೆ ಸರ್ವ್ ಮಾಡೋದಕ್ಕೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.